ಸ್ನಾನಗಿನ ಮಾಡಿ ಅಂದ ಸಿಟ್ಟು ಬಿಟ್ಟೆ ಎತ್ತುಕೊಂಡಂದು ಅಂದು ಬಂದ ಊರಿಗೆ ಬಂದ ಕೂಡನ ಹೆಣ್ತಿ ಕೇಳೋದು ಯಾಕ್ರಿ ಹೆಂಗಾಯ್ತು ಕಾಶಿ ಯಾತ್ರ ಭಾಳ ಚಂದ ಆಯ್ತು ಭಾಳ ಚಂದ ಆಯ್ತು ಮತ್ತೇನೇನಾಯ್ತು ಏನಿಲ್ಲ ಸಿಟ್ಟು ಬಿಟ್ಟು ಬಂದೀನಿ ಹೌದ್ರಿ ದೊಡ್ಡ ಖುಷಿ ಆಯ್ತಕಿ ಗೆಳತಿಗೆ ಗಂಡ ಸಿಟ್ಟು ಬಿಟ್ಟು ಬಂದಾನಂದ್ರೆ ಯಾರಿಗೆ ಖುಷಿ ಆಗಂಗಿಲ್ಲ ರೀ ಹಾಕೋದಿಲ್ಲ ಒಂದಕ್ಕೆ ನಮ್ಮಲ್ಲಿ ದಿನಾಕಿ ಏನು ಮಾಡ್ತಿದ್ಲು ನೀ ಅಪ್ಪವ್ರ ಬಲ್ಲಿ ಹೋಗು ಅಂತ ಕಿರಿಕಿರಿ ಕೊಡ್ತಿದ್ಲು ಎಲ್ಲ ಚಟ ಮಾಡ್ತಿತ್ತದು ಎಲ್ಲ ಚಟ ಮಾಡ್ತಿತ್ತು ದಟ್ಟು ಚಟ ಕುಡಿತಿದ್ದು ತಿಂತಿದ್ದ ಏನ್ರಿ ಮತ್ತಂದು ಎಲ್ಲನೂ ಕೂಡ ಮಾಡವ ಅದು ಸಾಕಾಗಿ ನೀ ಅಪ್ಪವ್ರ ಬಲ್ಲಿಯರು ಹೋಗು ನೀ ಅಪ್ಪವ್ರ ಬಲ್ಲಿ ಹೋಗತ್ತು ಕೂಡ ಕಿರಿ ಕೊಟ್ಟು ಈಗಿಂದೇನು ಕಿರಿಕಿರಿ ರೋಮಾರ ತಗೊಳಿಸಿ ಬಂದ ಅವ ಮಠಕ್ಕೆ ಬಂದು ನಮ್ಮ ಪ್ರವಚನ ಯೋಚನೆ ಕೇಳಿ ಚಲೋ ಮನಸ್ಸು ಅನ್ನಿಸ್ತು ಏನ್ರಿ ಮೊದಲು ಕುಡಿತಿದ್ನಲ್ಲ ಕುಡಿಯೋದು ಬಿಟ್ಟ ಸೇದೋದು ಬಿಟ್ಟ ಏನ್ರಿ ಇಸ್ಪೆಟ್ ಆಡೋದು ಬಿಟ್ಟ ಬೇರೆ ಹಣ್ಣಿನ ಮೇಲೆ ಮನಸ್ಸಿತ್ತು ಅದನ್ನು ಬಿಟ್ಟ ಎಲ್ಲ ಬಿಟ್ಟ ಸಜ್ಜನ್ನಾಗಿ ಬಿಟ್ಟವ 5-6 ತಿಂಗಳದಾಗ ಯಾವಾಗಿಂದ ಸಜ್ಜನ್ನಾಗಿ ಬಿಟ್ಟ ಮುಂದಕ್ಕೆ ಹೆಣ್ತಿ ಗಂಡನ ಜೋಡಿ ಜಗಳ ತಗದು ಇನ್ನು ಮುಂದೆ ಮಠಕ್ಕೆ ಹಾದಿಗಿದಿ ಏನ್ರಿ ನೀ ಮುಂದೆ ಮಠಕ್ಕೆ ಹಾದಿಗಿದಿ ಅಲ್ಲ ನೀನೇ ಕಿರಿಕಿರಿ ಕೊಟ್ಟು ಕಳಿಸಿದಿ ಮತ್ತು ಅಪ್ಪರ ಬಲ್ಲಿ ಹೋಗೋ ತಗೊಂಡು ಕಿರಿಕಿರಿ ಕೊಟ್ಟು ಕಳಿಸಿದಿ ಮತ್ತು ಈಗಾಗ ಬೇಡ ಅನ್ನಕತ್ತಿ ಇಲ್ಲ ನೀ ಒಟ್ಟಿನ ಮುಂದೆ ನೀ ಮಠಕ್ಕೆ ಹೋಗೋದಿಲ್ಲ ಯಾಕ ಅಂದ ಮೊದಲು ಸೆರೆ ಕುಡಿತಿದ್ದಿ ಅದನ್ನು ಬಿಟ್ಟಿದಿ ಏನ್ರಿ ಸಿಗರೇಟ್ ಸೇರ್ತಿದ್ದಿ ಅದು ಬಿಟ್ಟಿದಿ ಇಸ್ಪೆಟ್ ಆಡ್ದಿ ಅದು ಬಿಟ್ಟಿದಿ ಮತ್ತೊಂದು ಹೆಣ್ಣಿತ್ತು ಅದನ್ನು ಬಿಟ್ಟಿದಿ ಮತ್ತು ಈಗ ಯಾಕೆ ಹೋಗ್ಬೇಡ ಅನ್ನಕತ್ತಿ ಎಲ್ಲ ಬಿಟ್ಟಿನಲ್ಲ ಅವ ಸ್ವಾಮಿ ಸನ್ಯಾಸಿಯಾನ ಅವ್ನು ನೋಡಿ ನೀನು ನನಗೆ ಬಿಟ್ರ ಏನ್ರಿ ಹೌದಾ ಇಲ್ಲ ಮತ್ತು ಅದು ಸನ್ಯಾಸಿ ಅದು ಮತ್ತು ಅದನ್ನು ನೋಡಿ ನನ್ನ ಬಿಟ್ರ ಅದಕ್ಕಿನ್ನು ಮುಂದೆ ಮಠಕ್ಕೆ ಹೋಗ್ಬೇಡ ನೀ ಇಂಥ ಕಂಪ್ನಿನೂ ಇರ್ತದ ಪಾಪಿ ಬಂದಾನ ದೊಡ್ಡ ಖುಷಿ ಆಯ್ತು ಹೆಣ್ತಿಗೆ ನಿಜವಾಗ್ಲೂ ಸಿಟ್ಟು ಬಿಟ್ಟು ಬಂದಿರಿ ಎಲ್ಲ ಸಿಟ್ಟು ಬಿಟ್ಟು ಬಂದೀನಿ ಅಂದ್ಕೊಳಿಕೆ ಹೆಣ್ತಿಗೆ ಎಷ್ಟು ಖುಷಿ ಆಗಲಿ ಗಂಡ ಸಿಟ್ಟಿನಾಗಿದ್ರೆ ಈಗ ಪಾಪ ತ್ರಾಸ ಗಂಡನೇ ಸಿಟ್ಟು ಬಿಟ್ಟು ಬಂದಾನಂತಂದಾಗ ಯಾವ ಹೆಣ್ಮಕ್ಳಿಗೆ ಖುಷಿ ಆಗಲ್ಲ ಹೇಳ್ರಿ ಖುಷಿ ಆಕೈತಿಲ್ಲ ಆಗ್ತದ ಭಾರಿ ಖುಷಿ ಪಾಪ ಈಗೇನಂದು ನಿಜವಾಗ್ಲೂ ಸಿಟ್ಟು ಬಿಟ್ಟು ಬಂದಿರಿ ಸಿಟ್ಟು ಬಿಟ್ಟು ಬಂದೀನಿ ಕರೆ ಹೇಳ್ರಿ ಇಲ್ಲ ಕರೆ ನಾ ಸಿಟ್ಟು ಬಿಟ್ಟು ಬಂದೀನಿ ಸುಳ್ಳು ಹೇಳಬೇಡ್ರಿ ಇಲ್ಲ ನಿಜವಾಗ್ಲೂ ಸಿಟ್ಟು ಬಿಟ್ಟು ಬಂದೀನಿ ನಿಜ ಹೇಳ್ರಿ ಅಂದತ್ ಅನ್ನತ್ತ ಬಿಟ್ಟು ಬಂದಿನ ಹೇಳಿನಿಲ್ಲ ಅದಕ್ಕೂ ಕೊಟ್ಟು ಬಂದು ಇವ ಎಲ್ಲಿ ಕಾಸಿಗೆ ಮುನಿ ಬಂದ್ರೆ ಸಿಟ್ಟು ಬಿಟ್ಟು ಬರ್ಲಕ್ಕಾಕದನ ಅದು ಮನಸ್ಸಿನೊಳಗೆ ಒಂದು ದುರ್ಗುಣ ಇಟ್ಕೊಂಡು ಮನಸ್ಸಿನೊಳಗೆ ಒಂದು ಕೆಟ್ಟ ವಿಚಾರ ಇಟ್ಕೊಂಡು ಏನ್ರಿ ಮನಸ್ಸಿನೊಳಗೆ ಒಂದು ಮೋಸದ ಗುಣ ಇಟ್ಕೊಂಡು ನಾವು ಕಾಸಿಗೆ ಹೋದ್ರೇನು ಕೇದಾರಕ್ಕೆ ಹೋದ್ರೇನು ಯಾವ ಶ್ರೀಶೈಲ ಪಾದಯಾತ್ರೆ ಮಾಡಿದ್ರೇನು ಏನ್ರಿ ನಾವು ಏನು ಮಾಡಿದ್ರು ಕೂಡ ವ್ಯರ್ಥದ ಯಾಕೆ ಮನಸ್ಸು ಸ್ವಚ್ಛ ಇಟ್ಕೊಂಡು ನಾವು ಮಾಡಿದ್ರೆ ಅವಾಗಿಂದ ನಾವು ಮಾಡಿರ್ತಕ್ಕಂಥ ಭಕ್ತಿ ಮಾಡಿರ್ತಕ್ಕಂಥ ದೇವ್ರನ್ನ ಕೂಡ ನಮ್ಗೆ ಒಲಿತಾನೆ ಹೌದಲ್ರಿ ದುರಿತ ಕರ್ಮವನ್ನಲ್ಲಿದ್ರು ಬಸವಣ್ಣವರು ಸ್ಪಷ್ಟವಾಗಿ ಅಂತ ಹೇಳಿದ್ರು ಅವ್ರು ಏನು ಹೇಳ್ತಾರ ಭಾಳ ಚೆನ್ನಾಗಿ ಅಂತ ಹೇಳ್ತಾರ ಧರ್ಮ ಹತ್ತಿಕೊಂಡಂದ್ರೆ ನಾವೆಲ್ಲ ರಬ್ಬಗೆ ವಿಭೂತಿ ಹತ್ಕೊಂಡು ಕೊಳತಂಬ ರುದ್ರಾಕ್ಷಿ ಹಾಕೊಂಡು ಊರಾಗಿನ ಎಲ್ಲ ಗುಡಿಗಳು ತಿರುಗಾಡೋದು ಅಲ್ಲ ಅರ್ಥ ಮಾಡ್ಕೊರಿ ನೀವು ಧರ್ಮ ಹತ್ತಿಕೊಂಡ್ರೆ ಏನು ಬಸವಣ್ಣವ್ರು ಹೇಳ್ತಾರೆ ದಯವಿಲ್ಲದ ಧರ್ಮ ಅದಾವುದಯ್ಯ ದಯ ಅಂದ್ರೆ ಏನು ಏನ್ರಿ ದಯ ಅಂದ್ರೆ ಏನು ಪ್ರೀತಿ ಹೌದಿಲ್ರಿ ದಯ ಹತ್ತಿಕೊಂಡ್ರೆ ಏನು ಪ್ರೀತಿ ದಯ ಅಂದ್ರೆ ಏನು ಪ್ರೇಮ ಆ ದಯ ಪ್ರೀತಿನೇ ಇರದೇ ಇರ್ತಕ್ಕಂಥ ಧರ್ಮ ಈ ಭೂಮಿ ಮೇಲೆ ಯಾವ್ದದ್ರಿ ಏನ್ರಿ ನಾವು ಮೊದಲು ಪ್ರೀತಿ ಮಾಡೋದನ್ನು ಕಲಿಬೇಕು ನೀವು ಅನ್ಬೋದು ಅಯ್ಯೋ ಮನಾರು ಮಾಡ್ತೀವ್ರಿಯಪ್ಪ ನಾವು ಪ್ರೀತಿ ಯಾರನ್ನ ಗಂಡನ ಮಕ್ಕಳನ್ನ ಗಂಡು ಮಕ್ಕಳಿಗೆ ಕೇಳಿದ್ರೆ ಮನಾರು ಪ್ರೀತಿ ಮಾಡಿದ್ನಿ ಅಂತ ಅನ್ಕೊಂಡು ಮೀಸಿ ತಿರುತ್ತಾನ ಯಾರು ಈ ಹೆಣ್ತಿಗಿಟ್ಟು ಪ್ರೀತಿ ಮಾಡ್ತಾನೆ ಎಲ್ತಾನೆ ಮಾಡ್ತಾನೆ ರೀ ಹೆಣ್ತಿ ಮಾರ್ಯಾಗ ಸೌಂದರ್ಯ ಇರುತ್ತಾನ ಗಂಡ ಪ್ರೀತಿ ಮಾಡ್ತಾನೆ ನೀನು ಮಾರಿ ಕೆಡ್ತು ಯವ್ವ ಅಂಥದ್ದು ಗೊಂಟು ಬಿದ್ದೋದ್ರು ನಮಗಾತನ ಅಂಥವಿಲ್ಲ ನಮಗೆ ಅಂಥದ್ದು ಗೊಂಟು ಬಿದ್ದೋದ್ರಿ ಅಪ್ಪವ್ರೆ ಮತ್ತು ನೀವು ಅವನ್ನ ಎಲ್ಲಿ ತನಕ ಪ್ರೀತಿ ಮಾಡ್ತೀರಿ ಅವ ಗಳಿಸ್ಕೊಂಡು 4 ದುಡ್ಡು ತಂದು ಮನೆಗಿಂದ ಕೊಡಾಗ ಏನ ಈಗ ನೀನು ಚಲೋ ಸೀರಿತು ಈಗ ರೊಕ್ಕ ಅಲ್ಮರಿಗಿಡ ಕಪಾಣಿಗಿಡ ಅವ ದುಡ್ಕೊಂಡು ತರುತ್ತಾನ ನೀವು ಅವನು ಪ್ರೀತಿ ಮಾಡ್ತೀರಿ ಅಪ್ಪಿ ತಪ್ಪಿ ಅವನು ದುಡಿಮೆ ಕಮ್ಮಿ ಆಯಿತು ಏನ್ರಿ ಮೊಳಕಾಲು ಹಿಡ್ಕೊಂಡು ದುಡ್ದು ಅದು ಮನ್ಯಾಗ ಮೂಲ್ಯಾಗ ಕೂತು ಅಲ್ಲೇ ತಿರುಗಾಡ್ತಿರ್ತಾಳೆ ಅವನ ಎದುರಿಗೆ ಅಂಥದ್ದು ಗಂಟು ಬಿದ್ದದೆ ಅವ್ವ ಕೂತದು ಹೇಗೆ ನೋಡು ಗಂಡಗ ಒಂದು ದುಡಿಯೋದಿಲ್ಲ ದುಃಖ ಬಡಿಯೋದಿಲ್ಲ ಕೂತದು ಹೇಗೆ ನೋಡು ನನಗೆ ನಮ್ಮವ್ವ ಎಂಥದ್ದು ಗಂಟು ಹಾಕಿದ್ಲಿ ಅವ್ವ ಎಲ್ಲ ಯಾವಾಗಿದು ದುಡಿಮೆ ಅವನು ಕಮ್ಮಿ ಆಯಿತು ಹತ್ತಿಕೊಂಡ್ರೆ ಅವನ ಮೇಲೆ ಪ್ರೀತಿನೇ ಹೋಗ್ತದ
ಏನ್ರಿ ನಿನ್ನ ಮುಖದಾಗ ಸೌಂದರ್ಯ ಕಮ್ಮಿ ಆಯ್ತಂದ್ರೆ ನಿಂದು ಆ ಒಂದು ಪ್ರೀತಿನೂ ಕೂಡ ಹೋಗ್ತದ. ಇದು ಅಲ್ಲ, ಇದು ಪ್ರೀತಿ ಮಾಡೋದಲ್ಲ. ಹೆಣ್ತಿನ ಪ್ರೀತಿ ಮಾಡೋದು, ಗಂಡನ ಪ್ರೀತಿ ಮಾಡೋದು, ಮಕ್ಕಳನ್ನ ಪ್ರೀತಿ ಮಾಡೋದು ಅಲ್ಲ. ನಾ ಹೇಳಕತ್ತಿದ್ದು ಬಸವಣ್ಣವರು ಏನ್ರಿ, ಅವ್ರು ಏನು ಹೇಳ್ತಾರ, ದಯೆ ಇದು ಬರೀ ಅಂದ್ರೆ ನಿಮ್ಮ ಮನೆತನಕ್ಕೆ ಅಟ್ಟೆ ಮೀಸಲಾಗಿರಬಾರ್ದು. ಜಗತ್ತನ್ನು ಯಾವ ಪ್ರೀತಿ ಮಾಡ್ತಾನಲ್ಲ ಅವ ನಿಜವಾಗಿರ್ತೇನೆ ಧರ್ಮವಂತನೇ ಹೊರತಾಗಿ ಎಲ್ಲರೂ ಕೂಡ ಧರ್ಮವಂತರಲ್ಲ. ಏನ್ರಿ, ನಾವು ಮತ್ತೊಬ್ರು ನೋಡಿಂದ ನಾವು ಹೊಟ್ಟೆ ಉರ್ಕೊಂಡಿವಿ. ಯಾರೋ ಮಗ್ಲು ಮನೆನವ ಒಂದು ದೊಡ್ಡ ಮನೆ ಕಟ್ಟದನಂದ್ರೆ ಅವನ ನೋಡಿ ನಾವು ಹೊಟ್ಟೆ ಉರ್ಕೋತೀವಿ. ಇನ್ನೊಬ್ಬಂದ ಒಂದು ಎಕರೆ ಹೊಲ ತಗೊಂಡ್ರಂದ ನಾವು ಹೊಟ್ಟೆ ಉರ್ಕೋತೀವಿ. ಏನ್ರಿ, ಅವ್ರಿಗೆ ಏನೆಲ್ಲ ಕಾಡ್ತೀವಿ, ಏನೆಲ್ಲ ಮಾಡ್ತೀವಿ. ಅಪ್ಪಿ ತೆಪ್ಪಿ ಅಂದ ಒಂದು ಚೆರ ಬೆಳಿಲಕ್ಕತ್ತಂದ್ರೆ ಅವನು ಮನೆ ಮುಂದೆ ಒಯ್ದು ಕುಂಕುಮ ಹಚ್ಚಿ ಅಡ್ಡಿ ನಿಂಬೆಕಾಯಿ ಇಟ್ಟರೆ ಮುಗಿದೋಯ್ತು. ಮಾಡ್ತಿರಿಲ್ಲ? ಏಯ್ ಕುದುರೋ ಏನ್ರಿ, ನಾವು ಇದನ್ನು ಮಾಡಿಬಿಡ್ತೀವಿ. ಇದು ಅಲ್ಲ, ಜಗತ್ತನ್ನು ಪ್ರೀತಿ ಮಾಡಬೇಕು, ಕೆಟ್ಟದ್ದನ್ನು ಮಾಡೋದಲ್ಲ. ಅಲ್ರಿ, ರಾವಣ ಸಾಕ್ಷಾತ್ ಪರಮಾತ್ಮನ ಆತ್ಮಲಿಂಗವನ್ನೇ ತಂದು ಏನ್ರಿ ಇಲ್ಲಿ ಭೂಲೋಕದೊಳಗೆ ಸ್ಥಾಪನೆ ಮಾಡಿ ಗೋಕರ್ಣ ಕ್ಷೇತ್ರವನ್ನು ಮಾಡಿರ್ತಕ್ಕಂಥವ. ತಾಯಿಗಾಗಿ 12 ವರ್ಷದಿಂದ ತಪಸ್ಸು ಮಾಡ್ದ ರಾವಣ. ಕಲ್ಪನೆ ಇರಲಿ ಮಗ, ರಾವಣ 12 ವರ್ಷದಿಂದ ತಪಸ್ಸು ಮಾಡ್ದ. ಯಾರಿಗಾಗಿ? ತಾಯಿಗಾಗಿ. ಉಸ್ಕಿನ ಏನ್ರಿ ಸಮುದ್ರ ದಂಡಿಗೆ ಉಸ್ಕಿನ ಲಿಂಗ ಮಾಡಿ ಪೂಜೆ ಮಾಡ್ತಿದ್ಲು. ಯಾವಾಗಿಂದ ತೆರಿ ಬಂದಿಂದ ಹೊಡ್ಕೊಂಡು ಹೋಗಿತ್ತು. ರಾವಣ ಅಂದ, ಅವ್ವ ಇಂಥ ವೀರನಾಗಿರ್ತಕ್ಕಂಥ ರಾವಣನ ತಾಯಿಯಾಗಿ ನೀವು ಉಸ್ಕಿನ ಲಿಂಗಪ್ಪ ಯಾಕೆ ಪೂಜೆ ಮಾಡ್ತೇವ? ನೀನು ಪೂಜೆನೇ ಮಾಡ್ಬೇಕನ್ನಿಸಿತ್ತು ಅಂತ ತಿಳ್ಕೊಂಡ್ರ ಸ್ವತಃ ಪರಮಾತ್ಮನ ಆತ್ಮಲಿಂಗವನ್ನು ತಂದು ಕೊಡ್ತೀನಿ ಅಂದ. ತಾಯಿಗೆ ಭಾಳ ಖುಷಿ ಆಯಿತು. ಮಗ ಅದು ತಂದು ಕೊಟ್ರೆ ನನಗಿನ್ನೂ ಭಾಳ ಖುಷಿ ಆಕೈತಿಪ್ಪ ಅಂದು ತಾಯಿಗಾಗಿ 12 ವರ್ಷದಿಂದ ತಪಸ್ಸು ಮಾಡ್ದ. 12 ವರ್ಷದಿಂದ ತಪಸ್ಸು ಮಾಡಿ ಸ್ವತಃ ಆ ಸಾಕ್ಷಾತ್ ಪರಮಾತ್ಮನ ಆತ್ಮಲಿಂಗವನ್ನು ತಂದು ಕೊಟ್ಟ. ಆದ್ರೆ ಇಟ್ಟೆಲ್ಲ ಮಾಡ್ಯಾನ ಖರೆ ಒಂದು ಸಣ್ಣ ತಪ್ಪಿಗಾಗಿ. ಯಾವ ರಾಮನ ಧರ್ಮಪತ್ನಿಯಾಗಿರ್ತಕ್ಕಂಥ ಸೀತೆಯನ್ನ ಒಯ್ದು ಲಂಕಾದೊಳಗೆ ಇಟ್ಕೊಂಡಲ್ಲ, ಅದು ಒಂದು ತಪ್ಪಿಗಾಗಿ ರಾವಣ ರಾಕ್ಷಸ ಆಗಬೇಕಾಯ್ತು, ರಾಮ ದೇವರ ಆಗಬೇಕಾಯ್ತು. ಹೌದಲ್ರಿ? ಇದನ್ನೆಲ್ಲ ಕಂಡುಕೊಂಡೆ. ಅವಾಗೆಲ್ಲ ಮಹಾಭಾರತ ರಾಮಾಯಣ ಇವೆಲ್ಲ ಯಾರಿಂದಾಗಿದ್ದೀವು? ಸುಮ್ಮನೆ ಒಂದು ಹೆಣ್ಣಿಗಾಗಿನೇ. ಏನ್ರಿ, ರಾಮಾಯಣ ಆಯಿತು ಸೀತೆಗಾಗಿ, ಮಹಾಭಾರತ ಆಯಿತು ದ್ರೌಪದಿಗಾಗಿ, ಆಯ್ತಾ ಇಲ್ಲ? ಒಂದು ಸಣ್ಣ ತಪ್ಪಿಗಾಗಿ ಅಂದ್ರೆ ಇಷ್ಟೆಲ್ಲ ಯುದ್ಧಗಳು ನಡೆದು ಇಷ್ಟೆಲ್ಲ ನಡೆದು. ಅದಕ್ಕಾಗಿ ಏನಂತಾರೆ ಶರಣರು, ದುರಿತ ಕರ್ಮವನ್ನು ಅಲ್ಲದಿರು, ಕೆಟ್ಟದ್ದು ಮಾಡಬೇಡಪ್ಪ, ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡಬೇಡ, ಇನ್ನೊಂದು ಜೀವಿಗೆ ನೋವು ಕೊಡಬೇಡ, ಮತ್ತೊಬ್ಬರಿಗೆ ಕಷ್ಟಗಳನ್ನು ಕೊಡಬೇಡ. ನೀನು ಏನಾದರೂ ಕೂಡ ಮಾಡಲೇಬೇಕಾಗಿತ್ತು ಅಂದ್ರೆ ಈ ನಿನ್ನ ಕೈಲಿ ಏನು ಸಾಧ್ಯ ಆಕೈತಲ್ಲ ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ. ನಿನ್ನ ಕೈಲಿ ಸಾಧ್ಯ ಆದ ಮಟ್ಟಿಗೆ ಪುಣ್ಯ ಮಾಡು ಅಂತ ಹೇಳ್ತಾರೋ. ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು. ನೋಡ್ರಿ, ನಿಜಗುಣ ಶಿವಗಳು ಹೇಳ್ತಾರಲ್ಲ, ನೀ ದೇವರಾಗಬೇಕಲ್ಲ, ನೀನೊಬ್ಬ ಶರಣ ಆಗ್ಬೇಕಲ್ಲ, ನೀ ಸಂತನಾಗಬೇಕಲ್ಲ, ಪುಣ್ಯ ಮಾಡು. ನೋಡ್ರಿ, ಅವ್ರು ಹೇಳ್ತಾರೆ ಪುಣ್ಯ ಅಂದ್ರೆ ಏನು ಮಾಡೋದು? ಪುಣ್ಯ ಅಂದ್ರೆ ಏನು ಮಾಡೋದು? ಇಲ್ರಿ, ನಾವು ಭಾಳ ಪುಣ್ಯ ಮಾಡೀನಿ. ಏನೇನು ಮಾಡಿದ್ವಿ ಪುಣ್ಯ ಅಂತ ಕೇಳಿದೆ. ನಾ ಮೊನ್ನೆ ಒಬ್ಬನಿಗೆ ನಾವು 5 ಸರಿ ತಿರುಪತಿಗೆ ಹೋಗಿ ತಲೆ ಬಳಸ್ಕೊಂಡು ಬಂದೀನಿ ರೀ. ತಲೆನ ಹೊಟ್ಟು ಹೋಗ್ಯದ ನಿಂದು. ತಲೆ ಬಳಸ್ಕೊಂಡು ಬಂದ್ರೆ ತಲೆಯಲ್ಲಿ ಹೊಟ್ಟು ಹೋಗ್ಯದ. ಪುಣ್ಯ ಹೆಂಗೆ ಬರ್ತದೆ ಹೊಸ ಹೊಟ್ಟಿ? ಅವು ತಲೆ ಯಾಕೆ ಬೋಳಿಸ್ಕೊಂಡು ಬರ್ತಾರತ್ತ, ಕೂದಲು ಮಾತು ಬರ್ತಾವತ್ತೇಳಿ ಬೋಳಿಸ್ಕೊಂಡು ಬರ್ತಾರೆ ಅವರು. ಹೌದಾ ಇಲ್ಲ? ಅವಕ್ಕೆ ನೀರು ಹಾಕೋದಿಲ್ಲ, ಗೊಬ್ಬರ ಹಾಕೋದಿಲ್ಲ. ಮತ್ತು ಹಂಗೆ ತಲೆ ಬೋಳಿಸ್ಕೊಂಡು ಮರದಿಸಿ ಸಣ್ಣಗೆ ಚಿಗಿಲಕ್ಕೆ ಚಾಲು ಮಾಡ್ತಾವೆ. ಅವೇನು ಬೀಜ ಬಿತ್ತುವವ ಏನ್ರಿ? ಅದಕ್ಕೆ ಏನೂ ಖರ್ಚಿಲ್ಲ, ಕಂದಿಲ್ಲ, ತಾನೇ ಬೆಳಿತಾವ ತಗೊಂಡು ಹೋಗಿ ತಿರುಪತಿಗೆ ತಲೆ ಬೋಳಿಸ್ಕೊಂಡು ಬರ್ತಾರೆ. ಒಂದು ಕಿವಿಯರೇ ಮೂಗರ ಕೊಯ್ದು ಕೊಡ್ರಿ ತಿರುಪತಿಗೆ ಹೋಗಿ. ಯಾರೇ ಒಂದೊಂದು ಹೋದಾಗ ಒಂದೊಂದು ಕೊಯ್ದು ಕೊಡೋದು. ಪುಣ್ಯ ಹೆಚ್ಚಿಗೆ ಬರ್ತದೆ. ಇದು ಅಲ್ಲ. ಪುಣ್ಯ ಹೆಚ್ಚಿಗೆ ಕೊಡಂದ್ರೆ ನಾವು ಎಲ್ಲರೂ ಹೋಗಿ ಅಂದ್ರೆ ಯಾವುದೋ ಒಂದು ದೇವರಿಗೆ ಅಂದ್ರೆ ಹೋಗಿ ಮೋಸದಿಂದ ಸಂಪಾದನೆ ಮಾಡಿರ್ತಕ್ಕಂಥ, ಮೋಸದಿಂದ ಗಳಿಸಿರ್ತಕ್ಕಂಥ ರೊಕ್ಕದಿಂದ ಹೋಗಿ ಯಾವುದೋ ದೇವರಿಗೆ ಅಂದ್ರೆ ಬಂಗಾರ ಕಿರೀಟ ಇಟ್ಟು ಬಂದ್ರೆ ನಮಗೆ ಪುಣ್ಯ ಬರಲ್ಲ. ನಾವು ಏನು ಮಾಡಬೇಕು? ಪುಣ್ಯ ಅಂದ್ರೆ ಏನಂದ್ರಿ? ಸರಳದ. ಇವತ್ತು ನೋಡ್ರಿ, ಇವತ್ತು ಮಸಳಿ ಜನ ಇವತ್ತು ನೀವೆಲ್ಲ ಎಷ್ಟು ಪುಣ್ಯ ಸಂಪಾದನೆ ಮಾಡಕತ್ತೀರಿ. ಇದೊಂದು ಯೋಗ ಬಂದದ ನಿಮಗೆ. ಯಾವ ಮಸಳಿ ಜನರಿಗೆ ಇದೊಂದು ಯೋಗ ಬಂದದ. ರೆಬ್ಬಂ ತಾಯಿದು ದೇವಸ್ಥಾನ ಉದ್ಘಾಟನಾ ನೆಪ ಮಾತ್ರ. ಆದರೆ ನೀವೆಲ್ಲರೂ ಕೂಡ ಪುಣ್ಯ ಗಳಿಸ್ತಕ್ಕಂಥ ಸಂದರ್ಭ ಇದು. ಏನು ಪುಣ್ಯ ಹತ್ತುಕೊಂಡ ಕೇಳಿದ್ರೆ ಇಷ್ಟೆಲ್ಲ ಜನ ಬಂದಿರ್ತಾರೆ. ಪಾಪ ಮನೆಗಿಂದ ಅಡುಗೆ ಮಾಡಿರಂಗಿಲ್ಲ. ಏನ್ರಿ, ಪ್ರವಚನ ಕೇಳಿ ಊಟ ಮಾಡ್ಕೊಂಡು ಹೋಗ್ಲಿ ಎತ್ತುಕೊಂಡು ನೀವು ಬಂದಿರ್ತಕ್ಕಂಥ ಸಾವಿರ ಜನರಿಗೆ ದಿನ ಒಬ್ಬೊಬ್ಬರಿಂದ ಪ್ರಸಾದ ಮಾಡ್ಸಕತ್ತೀರಲ್ಲ, ಆ ಉಂಡಿರ್ತಕ್ಕಂಥ ಖುಷಿ ಆದ್ನಂದ್ರೆ ಸಾಕು, ಆ ಪುಣ್ಯ ನಿಮ್ಮ ಮನೆತನಕ್ಕೆ ಅಂತ ತಡ್ತದೆ. ಏನ್ರಿ, ಏನಪ್ಪ ಇವತ್ತು ಅವನು ಪ್ರಸಾದ ಭಾರಿ ಆಗಿತ್ತು.
ಕೊಟ್ಟವ ಮಲ್ಲಪ್ಪರ ಇರ್ತಾನೆ, ಕಲ್ಲಪ್ಪರ ಇರ್ತಾನೆ ಏನ್ರಿ. ಕೊಟ್ಟವನ ಹೆಸರು ಅನ್ನಂಗಿಲ್ಲ ನೀವು. ಅವನು ಪ್ರಸಾದ ಭಾರಿ ಆಗಿದೆ, ಆನಂದ ಆಯ್ತು ನೋಡು, ಯಾಕ್ರಿ ಅಂತೀರಿಲ್ಲ ನೀವು. ಇವತ್ತು ಸದ್ಕ ಮಾಡಿದ್ರಿ, ಪ್ರಸಾದ ಆಯಿ ಪ್ರಸಾದ ಭಾರಿ ಆಯ್ತು ತಿಳ್ಕೊಂಡು ಹೊಟ್ಟೆ ಮ್ಯಾಗ, ನಿಮ್ಮ ಹೊಟ್ಟೆ ಮ್ಯಾಗ ನೀವು ಕೈ ಆಡಿಸ್ಕೊಂಡ್ರೆ ಆ ಆಶೀರ್ವಾದ ಎಲ್ಲಿಗೆ ಮುಡ್ತದ ತಿಳ್ಕೊಂಡು ಕೇಳಿದ್ರೆ ಯಾರು ಅಡುಗೆ ಮಾಡಿಸಿರ್ತಾರಲ್ಲ ಅವ್ರಿಗೆ ಮುಡ್ತದ, ಅವ್ರ ಮನೆತನಕ್ಕಿಂದ ಹೋಗ್ತದ. ಈ ವರ್ಷದಿಂದ 1000 ಮಂದಿಗೆ ಅಡುಗೆ ಮಾಡಟ್ಟಂದ ತಾಯಿ ಕೊಟ್ಟಾಳ, ಮುಂದಿನ ಸರಿಯಿಂದ 10,000 ಜನರಿಗಿಂದ ಪ್ರಸಾದ ಮಾಡಿಸ್ತಕ್ಕಂಥ ತಾಕತ್ತ ಆ ರೆಬ್ಬೆಮ್ ತಾಯಿಯಿಂದ ಅವ್ರ ಮನೆತನಕ್ಕಿಂದ ಕೊಡ್ತಾಳ. ಹೇಳ್ತಿಲ್ರಿ, ಇದು ಪುಣ್ಯ ಗಳಿಸ್ಕೊಂಡ ಟೈಮ್ ಇದು. ಯಾರ್ಯಾರು ಏಟೇಟು ಗಳಿಸ್ಕೋರಿ ಏನ್ರಿ. ಪುಣ್ಯ ಎತ್ತುಕೊಂಡ್ರೆ ಏನು ಭಾಳ ಇಲ್ರಿ. 1000 ಮಂದಿಗಿಂದ ಊಟ ಕೊಟ್ರೆ ಪ್ರಸಾದ ಮಾಡಿಸ್ತೇನೆ ಪುಣ್ಯ ಬರ್ತದೆ, ಅದೂ ಇಲ್ಲ. ಇವತ್ತೇನೇ ಈ ಕೊಟ್ಟವನಕ್ಕಿಂತ ಪುಣ್ಯ ಯಾರಿಗೆ ಬರ್ತದ? ಇಲ್ಲೇನು ಒಳಗೆ ಕೂತ್ಕೊಂಡು ಅಡುಗೆ ಮಾಡ್ಲಕತ್ತಾರಲ್ರಿ ಏನ್ರಿ. ಇವೇನು ಎಲ್ಲ ಕಿರಾಣಿ ತಂದೇನು ಕೊಟ್ಟನಲ್ಲ, ಕೊಟ್ಟವನಿಗೆ ಬರತಕ್ಕಂಥ ಪುಣ್ಯ ಅವನಿಗಿಂತ 2 ಪಟ್ಟು ಯಾರಿಗೆ ಬರ್ತದ ತಿಳ್ಕೊಂಡ್ರೆ ಅಲ್ಲಿ ಏನು ಅಡುಗೆ ಮಾಡ್ಲಕತ್ತಾರಲ್ಲ ಅಡುಗೆ ಮಾಡೋರಿಗಿಂತ ಪುಣ್ಯ ಬರ್ತದೆ, ಅದ್ರ 2 ಪಟ್ಟು. ನೋಡ್ರಿ, ಅವ್ರು ಪುರಾಣ ಕೇಳಂಗಿಲ್ಲ, ಪ್ರವಚನ ಕೇಳಂಗಿಲ್ಲ, ಅವ್ರ ಪಾಡ್ನಾಗ ಅವ್ರು. ನೀವು ಜಯಮಂಗಲ ಕೂಡ ಹಂಗೆ ಎಲ್ಲ ಲೈನೇ ಹಿಡಿದಿರ್ತಾರೆ. ನಮಸ್ಕಾರ ಎಲ್ಲ ಚಮತ್ಕಾರ, ಹಂಗೆ ಗಂಗಾ ಡಣ್ಣ ನಮಸ್ಕಾರ ಇಲ್ಲ ಚಮತ್ಕಾರ. ಹಂಗೆ ಇಲ್ಲಿ ಜಯಮಂಗಲಂ ಅಂತಿರ್ತಾರೆ, ಅಲ್ಲಿ ಹೆಣ್ಮಕ್ಳು ಹಿಂಗೆ ಲೈನ್ ಹಚ್ಚಿರ್ತಾರೆ. ಆ ಕಡೆ ಗಂಡ್ಮಕ್ಳು ಲೈನ, ಈ ಕಡೆ ಹೆಣ್ಮಕ್ಳು. ನಮಸ್ಕಾರ ಸ್ವಾಮಿ ತಂದು ಏನು ಮಾಡೋದು ಆನಂದ. ಏನು ಅಡುಗೆ ಮಾಡೋವ್ರಿಗೇನು ಪುಣ್ಯ ಬರ್ತದಲ್ಲ, ಕಲ್ಪನೆ ಇರಲಿ ನಿಮ್ಗೆ. ಕೊಟ್ಟವನಕ್ಕಿಂತ 2 ಪಟ್ಟಂದ ಪುಣ್ಯ ಯಾರಿಗೆ ಬರ್ತದೆ ತಿಳ್ಕೊಂಡ್ರೆ ಅಡುಗೆ ಮಾಡ್ತಕ್ಕಂಥವ್ರಿಗಿಂತ ಬರ್ತದೆ. ಈ ಅಡುಗೆ ಮಾಡೋವ್ರಿಗಿಂತ ಪುಣ್ಯ ಹೆಚ್ಚಿಗೆ ಯಾರಿಗೆ ಬರ್ತದೆ ತಿಳ್ಕೊಂಡ್ರೆ ನಿಮಗೆಲ್ಲ ಕುಂದರ್ಸಿಯಿಂದ ನೀಡ್ತಾರೆ ನೋಡ್ರಿ ಹುಡುಗರೆಲ್ಲ ಏನ್ರಿ. ಊಟಕ್ಕೆ ನೀಡ್ತಾರಲ್ಲ ನಿಮಗೆಲ್ಲ, ಊಟಕ್ಕೆ ನೀಡೋರಿಗೆ ಬರ್ತದ. ಅವ್ರು 2 ಪಟ್ಟು ಪುಣ್ಯ, ಅಡುಗೆ ಮಾಡೋರಿಗಿಂತ 2 ಪಟ್ಟು ಪುಣ್ಯ ಊಟಕ್ಕೆ ನೀಡೋರಿಗೆ ಬರ್ತದ. ಇವ್ರು ಎಲ್ಲರಿಗಿಂತಲೂ 1000 ಪುಣ್ಯ ಯಾರಿಗೆ ಬರ್ತದ ತಿಳ್ಕೊಂಡೆ ಕೇಳಿದ್ರೆ, ನೀವೇನು ಉಂಡು ಬಿಟ್ಟಿರ್ತಕ್ಕಂಥ ಪತ್ರೊಳಗೆ ಏನಿರ್ತದ, ಗಂಗಾಳ ಏನಿರ್ತದಲ್ಲ, ಅಲ್ಲಿ ಇಲ್ಲಿ ಬಿದ್ದಿರ್ತಕ್ಕಂಥ ಮುಸುರಿಯನ್ನು ತೆಗಿತಾರಲ್ಲ, ಆ ಯಾವ ಗಂಗಾಳ ಎತ್ತನ, ಯಾವ ಪತ್ರೊಳಗೆ ಎತ್ತನಲ್ಲ, ಜಗತ್ತಿನ 1000 ಪುಣ್ಯ ಪತ್ರೊಳಗೆ ಎತ್ತವನಿಗೆ ಸಿಗ್ತದೆ. ಹೇಳ್ತ್ರಿ, ಅದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನಿಲ್ಲ. ಪುಣ್ಯ ತಿಳ್ಕೊಂಡ್ರೆ ಎಲ್ಲರೂ ಹೋಗಿ 1 ಕೋಟಿ ರೂಪಾಯಿ ಕೊಟ್ಟು ಬಂದ್ರೆ ಪುಣ್ಯ ಬರ್ತದ? ಏನಿಲ್ಲ. ಹಸ್ತು ಬಂದವ್ರಿಗೆ ಒಂದು ತುತ್ತು ಅನ್ನ ಹಾಕ್ರಿ, ನೀರಡಿಸಿ ಬಂದವ್ರಿಗೆ ಒಂದು ತಮ್ಮಿ ನೀರು ಕೊಡ್ರಿ, ಆಶ್ರಯ ಕೇಳ್ಕೊಂಡು ಬಂದವ್ರಿಗೆ ಆಶ್ರಯ ಕೊಡ್ರಿ ಏನ್ರಿ. ಯಾವ ಬರೀ ಬಡ ಮಕ್ಕಳಿದ್ವು ತಿಳ್ಕೊಂಡ್ರೆ ಬಡ ಮಕ್ಕಳಿಗೆಂದ ಹೊಟ್ಟೆಗೆಂದು ಅನ್ನ ಹಾಕ್ರಿ, ಅವ್ರ ಮೈ ಮೇಲೊಂದು ಬಟ್ಟೆ ಹರಿದಿದ್ವು ಅಂತಂದ್ರೆ ನೀವೆಲ್ಲ ಮಕ್ಕಳು ಬರ್ತಡೇ ಮಾಡ್ತೀರಿಲ್ಲ? ಬರ್ತಡೇ ಹೆಂಗೆ ಮಾಡ್ತೀರಿ? ಅಗದಿ ದೊಡ್ಡ ಕೇಕ್ ತರಿಸಿ, ಅಗದಿ ಮೇಣಬತ್ತಿಗಳೆಲ್ಲ ತರಿಸಿ, ಕೈಯಾಗ ಚಾಕು ತೊಗೊಂಡು, ಮಗನಿಗೆ 5 ವರ್ಷ ಆಗಿದ್ದು, 11 ವರ್ಷ ಆಗಿದ್ದು, 11 ಮೇಣಬತ್ತಿ ಹಚ್ಚಿ ಮೊದಲು ನೀವೇ ಹಚ್ಚೋದು, ಆಮೇಲೆ ಮಕ್ಕಳ ಕೈಲಿ ಓದಿಸೋದು. ಏನು ಅದು ಸಣ್ಣದಿದ್ದ ಮೇಣಬತ್ತಿ ಊರ್ತದೆ, ನಾಳೆ ಮನಿನೇ ಆರಿಸ್ಬಿಡ್ತೀರಿ. ಹೌದಿಲ್ಲ? ಸಣ್ಣವಿದ್ದಾಗ ಮೇಣಬತ್ತಿ ಆರಿಸ್ತಾವ, ಮುಂದೆ ಮಂದಿ ಮನೆಗಳೇ ಆರಿಸ್ಬಿಟ್ಟು ತಿರುಗಾಡ್ತಾವ. ಏನು ಮಾಡ್ತಾರೆ? ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಭಗವಂತ ನಿಮ್ಮ ಬಲ್ಲಿಂದ ಏನರ 4 ದುಡ್ಡು ಕೊಟ್ಟಿದ್ದ ತಿಳ್ಕೊಂಡೆ ಮಕ್ಕಳು ಹುಟ್ಟಬ್ಬನೇ ಮಾಡ್ತಿದ್ರಿ ತಿಳ್ಕೊಂಡ್ರೆ ಹೆಂಗೆ ಮಾಡೋದತ್ತ? ಯಾವ ಕೇಕ್ ತರಿಸ್ಬೇಡ್ರಿ, ಏನೂ ತರಿಸ್ಬೇಡ್ರಿ. ನಿಮ್ಮ ಮಗನಿಗೆ 5 ವರ್ಷ ಆಗಿತ್ತು ಅಂದ್ರೆ ಒಂದು 5 ಪಣತಿ ತೊಗೊಂಡು ರೆಬ್ಬೆಮ್ ತಾಯಿ ಗುಡಿಗೆ ಬರ್ರಿ, ಬಂದು ಆ ಮಗನ ಕೈಲಿ ಎಣ್ಣೆ ಹಾಕ್ಸ್ರಿ, ಬತ್ತಿ ಹಾಕ್ಸ್ರಿ, ಮಗನ ಕೈಲಿಂದ ಏನ್ರಿ ಆ 5 ದೀಪಗಳನ್ನು ಹಚ್ಚಿಸ್ರಿ. ಆ ಖುಷಿಗೆ ಬೇಡ್ಕೊಳಕ್ಕಾಗಂಗಿಲ್ಲ. ನೀವು ಬೇಡ್ಕೊರೋದ್ರ ಬದಲಾಗಿ, ಯವ್ವ ನನ್ನ ಮಗ ನಿನ್ನ ಗುಡಿಯಾಗಿಂದ ಈ 5 ದೀಪಗಳನ್ನು ಹಚ್ಚಿ ನಿನ್ನ ಗುಡಿಯಾಗಿಂದ ಬೆಳಕು ಮಾಡ್ಯಾನ, ಹಂಗೆ ನನ್ನ ಮಗನ ಜೀವನದೊಳಗೆ ನೀ ಬೆಳಕು ಕೊಡುವ ತಿಳ್ಕೊಂಡು ಆ ತಾಯಿಗೆಂದ ಬೇಡ್ಕೊಂಡು ಹೋಗ್ರಿ, ಸಾಕು. ಏನ್ರಿ ನೀವು ಹಂಗೆ ಮಾಡಂಗಿಲ್ಲ. ಮಗನ ಬರ್ತಡೇ ಇತ್ತು, ದೊಡ್ಡ ಶ್ರೀಮಂತರಿಗೆ ಹೇಳೋದು, ಶ್ರೀಮಂತ ಅವ್ರು ಏನು ತರ್ತಾವಂತೀರಿ? ಅದೇ 5 ರೂಪಾಯಿ ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಬರ್ತಾವೆ. ಪಾರ್ಲೆಚಿ ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಬರ್ತಾವ. ಅಗದಿ ಅವ್ರಿಗೆ ಇದರಿಂದ ಎಲ್ಲ ಬೇಕರಿಯಾಗಿಂದ ಖಾರ, ಕೇಕ, ಪೇಡ ಇಂಥವೆಲ್ಲ ತಿನ್ನಕ್ಕೆ ಕೊಡೋದು. ಇಂಥದ್ದು ಮಾಡಕ್ಕೆ ಹೋಗ್ಬೇಡ್ರಿ. ಯಾವ ಶ್ರೀಮಂತರಿಗೆ ಕರ್ಸಕ್ಕೆ ಹೋಗ್ಬೇಡ್ರಿ. ಮಕ್ಕಳು ಹುಟ್ಟಬ್ಬ ಇತ್ತು ಅಂತ ನಿನ್ನ ಮಗನಿಗೆ 5 ವರ್ಷ ಆಗಿದ್ವು ಅಂತಂದ್ರೆ ಯಾವ ಒಂದು 5 ಬಡ ಮಕ್ಕಳು ನೋಡ್ರಿ ಏನ್ರಿ. ಸಣ್ಣ ಬಡ ಮಕ್ಕಳು ಇರ್ತಾವಲ್ಲ, ಸಾಲಿ ಕಲಿಬೇಕಂತ ಇಚ್ಛೆ ಇರ್ತದ, ಮನೆತನದಾಗಿಂದ ಏನೂ ಇರೋಂಗಿಲ್ಲ, ತಂದೆ ತಾಯಿಗಿಂದ ಏನೂ ತರ್ಲಾಕೆಂದ ತಾಕತ್ತಿರಂಗಿಲ್ಲ, ಅಂಥ ಬಡ ಮಕ್ಕಳಿಂದ ಒಂದು 5 ಮಕ್ಕಳು ನೋಡಿ ಆ ಮಕ್ಕಳಿಗೆಂದ ಏನ್ರಿ ನಿಮ್ಮಲ್ಲಿ ಭಗವಂತ ಸಂಪತ್ತೆ ಕೊಟ್ಟಿದ್ನು ಅಂತಂದ್ರೆ ಆ ಹರಿದು ಉಟ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಏನ್ರಿ ಹೊಸ ಬಟ್ಟೆ ತಂದು ಕೊಡಿಸ್ರಿ, ಅವಕ್ಕೆ ಪೆನ್ನ ಪುಸ್ತಕಗಳನ್ನು ಕೊಡಿಸ್ರಿ ಏನ್ರಿ. ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನದ್ರಿ? ನೀವು ಮಹಾಭಾರತ ಎಲ್ಲ ನೋಡಿರಿ, ಮಹಾಭಾರತ ಕೇಳಿರಲ್ರಿ?
ನೀವು ನಾಟಕ ನೋಡ್ರಿ, ಯಾಕಂದ್ರೆ ಬಿಜಾಪುರ ಜಿಲ್ಲೆದಾಗ ಭಾಳ ನಾಟಕ ಆಟಗಳು ಅವಾಗ. ಈಗಂದ್ರೆ ನಾಟಕನೂ ಹೋಗ್ಯಾವ, ಈಗ ಆಟಗಳು ಹೋಗ್ಯಾವ ಏನ್ರಿ. ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ನನಗೂ ಗಣಪತಿ ಪಾತ್ರ ಮಾಡಕ್ಕೆ ಕೊಟ್ಟಿದ್ರು. ಇಂಥದ್ದು ನಾರಿಂದ ಇದು ಹಚ್ಚಿ ಸೊಂಡೆ ಗಿಂಡಿ ಮಾಡಿ ಅದು ಗುಳು 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 ಅನ್ನೋದು ಹಂಗೆ ಅಂದ್ರೆ ಪಾತ್ರ ಮಾಡವನ ಐಗಳ ಮಗ ಅನ್ನೋದು ತಿಳ್ಕೊಂಡು ನಾನು ಗಣಪತಿ ಪಾತ್ರ ಕೊಟ್ಟಿದ್ದೆ. ಅವಾಗೆಲ್ಲ ಮಾಡ್ತಿದ್ರು ಏನ್ರಿ. ಅವಾಗೆಲ್ಲ ದೊಡ್ಡ ಆಟಗಳು ಭಾರಿ ಮಾಡ್ತಿದ್ರು. ನಮ್ಮಲ್ಲಿ ಇಲ್ಲೇ ಚಿಕ್ಸಿಂದಿಗೆ ಎತ್ಕೊಂಡು ಬರ್ತದಲ್ರಿ. ಅವಾಗ ನಾನು ಸಣ್ಣವಿದ್ದೆ, ಒಂದು ಆಟ ನೋಡಕ್ಕೆ ಹೋಗಿದ್ದೆ. 2 ತಿಂಗಳಗಟ್ಟಲೆ ಆಟ ಕಲ್ತಾರ ಅವರು ಏನ್ರಿ. ರಾಮಾಯಣ ಆಟ 2 ತಿಂಗಳಗಟ್ಟಲೆ ಪ್ರಾಕ್ಟೀಸ್ ಮಾಡ್ಯಾರ. ಎಲ್ಲ 2 ತಿಂಗಳಗಟ್ಟಲೆ ಪ್ರಾಕ್ಟೀಸ್ ಮಾಡ್ಯಾರ. ಇನ್ನೇನು ನಾಳೆಗೆ ಇವತ್ತು ರಂಗ ತಾಲೀಮ, ಮರುದಿವ್ಸ ಬಯಲಾಟ. ಮಾಸ್ತರ್ ಏನಂದನ, ಪೇಟಿ ಮಾಸ್ತರ್ ನಾವು ಕಲ್ಸವ, ನಾಟಕ ಕಲ್ಸವ ಏನಂದನ, ಈ ಜನರನ್ನ ನೋಡಿ ನಿಮಗೆ ಒಮ್ಮೆ ಎದೆ ಹೊಡೆದಂಗಾಗಿ ಮಾತುಗಳು ನೆನಪು ಹೋಕ್ಕವು. ನೀವೆಲ್ಲರೂ ಮಾತು ಭಯಪಟ್ಟು ಮಾಡಿರಲ್ಲ, ಎಲ್ಲರೂ ಮಾಡಿವ್ರಿ ಸರ. ನಾಳೆಗೆ ಜನರು ನೋಡಿ ಅಂದ ಭಯ ಬಂದು ಆ ಮಾತುಗಳು ನೆನಪು ಹಾರದು ಅಂತಂದ್ರೆ ನೀವೇನು ಮಾಡಬೇಕು, ಆ ಸಂದರ್ಭ ತಕ್ಕಂಗೆ ಕೈಗಂಟು ಹಾಕಿ ಮಾತು ಹೇಳ್ರಿ. ಆ ಸಂದರ್ಭ ತಕ್ಕಂಗೆ ಹೇಳ್ರಿ. ಬಿಟ್ಬಿಡ್ರಿ ಸರ್ ಅಂತ ಹೇಳ್ತೀನಿ. ನಿಮಗೆ ರಾತ್ರಿ 12:30 ಬತ್ತು ರಾವಣನ ಪಾತ್ರ. 12:30 ನಾವು ರಾವಣ ಅಂದ್ರೆ ರಾಕ್ಷಸ ಅಲ್ರಿ, ಏನು ರೆಡ್ ಲೈಟ್ ಏನು ಅವನಿಗೆಲ್ಲ ಹಿಂಗೆ ಗದ ಎಲ್ಲ ಹಿಡ್ಕೊಂಡಂದು ಬಂದು ಸಿಂಹಾಸನ ಮೇಲೆ ಕುಂತ ಹಿಂಗೆ ಅವು ಲೈಟ್ಗಳು ಬಿಡೋರು ಪಕ್ 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 ರಾಕ್ಷಸರಿ. ವಿಲನ್ ಬಂದಾಗ ಒಂದು ಲೈಟ್ಗಳು ಬೇರೆನೇ, ಹೀರೋ ಬಂದಾಗ ಲೈಟ್ ಬೇರೆನೇ ಇರ್ತಾವಲ್ಲ, ಹಂಗಿದ್ದು ವಿಲನ್ ಏನ್ರಿ. ರಾವಣ ಬಂದು ಕುಂತ ಅಲಲಲಲ ಅಂದು ಬಂದು ಕುಂತ, ಇವ ಬಂದು ಕುಂದ್ರದ್ರಾಗಂದ ಅವನ ತಂಗಿ ಬಂದ್ಲು. ಯಾರು? ಶೂರ್ಪನಖಿ. ಯಾವಾಗಿಂದ ಶೂರ್ಪನಖಿ ಬಂದ್ಲು, ಎಣ್ಣ ಅಂದ್ಲು. ಯಾಕ ಎಣ್ಣ ಅಂದ ಕುಳನ ಹಿಂಗೆ ನೋಡ್ದೇವ ಹೆಗಲ ಮ್ಯಾಗ ಗದ ಇಟ್ಕೊಂಡು, ನಾನು ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ ಅಂದ್ಲಕ್ಕಿ. ಲಕ್ಷ್ಮಣ್ ಮೂಗು ಕೊಯ್ದಿರ್ತಾನೆ ನೋಡು. ಅಣ್ಣ ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ ಅದು ತಿಳ್ಕೊಂಡು. ಇದು ರಾವಣಗೆ ಮಾತು ನೆನಪೈತು ಏನ್ರಿ. ಆಕೆ ಹೇಳಕತ್ತಾಳೆ, ಎಣ್ಣ ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ. ಆ ಕಡೆ ಈ ಕಡೆ ನೋಡವ ಏನು ಹೇಳ್ಬೇಕು ಅಂತ ತಿಳಿಯಲ್ದು, ಮಾತೇ ನೆನಪು ಹೋಗ್ಯಾವ. ಯಾವಾಗಿಂದ್ರೆ ಪೇಟಿ ಮಸ್ತಾನ ಅವ ಕಲಸ ಪಾಪಿಗೆ ಮಾತಂದ್ರೆ ಅಣ್ಣ ಲಕ್ಷ್ಮಣನ ಮೂಗು ಕೊಯ್ದಾನ. ಇದಕ್ಕೆ ಏನು ಮಾತೇ ಬರಲು ಮಾಡ್ದ ಕಲಸ ಮಾಸ್ತಾರ. ಸಂದರ್ಭ ತಕ್ಕಂಗೆ ಹೇಳವು ಮಾಡ್ದ. ಪಾಪಕ್ಕೆ ಶೂರ್ಪನಕ್ಕೆ ಮಾತು ಅಣ್ಣ ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ. ಇಟ್ಟು ಅಂದ್ಕೊಳ್ಳಿ ಹೇಳ್ತೀನಿ ನಾವು ಕೈಗ ಅಲ್ಲದಕ್ಕೆ ಸಾಯ್ಲಕ್ಕೆ ಹೋಗಿದ್ದೆ ಸ್ಟೇಜಿನ ಮೇಲೆ ಕೂತು ಮಾಡ್ಯಾನ ರಾವಣನ ಪಾತ್ರ. ಹೌದಾ ಇಲ್ಲ? ರಾವಣನ ಪಾತ್ರ ಮಾಡ್ಯಾನ. ಏನು ಮಾತಾಡ್ಬೇಕು ಅಂತ ತಿಳಿದಿಲ್ಲ ಅದಕ್ಕೆ. ಅಲ್ರಿ ನಮ್ಮಂಥವ್ರಿಗೆ ಕುದೀತದ. ಒಬ್ಬ ತಂಗಿಗೆ ಅಂದ ಮೂಗು ಕೊಯ್ದಾನ ತಗೊಂಡು ಎಷ್ಟು ಸಿಟ್ಟು ಬರಲಿಕ್ಕಿಲ್ಲ. ಏನಿದು ಇಂಥ ವೀರ ಧೀರನಾಗಿರ್ತಕ್ಕಂಥ ರಾವಣನ ತಂಗಿ ಮೂಗು ಕೊಯ್ದಿರ್ತಕ್ಕಂಥ ನಾವು ಯಾರು ಅವ್ನಿಗೆ ಹ್ಯಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಏನು ಅನ್ಬೇಕಿಲ್ಲ. ಇದು ರಾವಣ ಇದ್ರೆ ಎಣ್ಣ ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ. ಅಲ್ಲದಕ್ಕೆ ಸಾಯ್ಲಕ್ಕೆ ಹೋಗಿದೆ ಅಂತ ಮಜಾ ಇರ್ತಾವೆ ದೊಡ್ಡ ಆಟಗಳು ನೋಡ್ಬೇಕು ನೀವು. ಅವಾಗೆಲ್ಲ ಮಾಡ್ತಿದ್ರು ದೊಡ್ಡ ಆಟಗಳು, ಭಾಳ ಚಂದ ಮಾಡ್ತಿದ್ವು. ಕುಣದು ಭಾರಿ ಅದು ಕುಣಿಯೋದು ದೊಡ್ಡ ಆಟಗಳು ಏನ್ರಿ. ಹಿಂಗೆ ಒಬ್ಬ ಅಂಗಡಿ ಮಾಲಕ ಪರಮಾತ್ಮ ಪಾರ್ಟ್ ಮಾಡ್ಯಾನ. ಅವನ ಕೈಯನ್ನು ಆಳು ಮನಸ್ಸು ಹೇಗಿದ್ರಿ ಅಂದ ಭಕ್ತನ ಪಾರ್ಟ್ ಮಾಡ್ಯಾನ ಏನ್ರಿ. ಮಾಲಕ ಪರಮಾತ್ಮ ಆಗ್ಯಾನ. ಇವ ಅವನ ಕೈಯಾಗ ಚೀಟ್ ಕಟ್ಟಿ ಕೊಡ್ತಿರ್ತಾವಲ್ಲ ಅವಕ್ಕೆ ಏನಂತಾರೆ, ಮುನಿಮೆ ಅಂತಾರೆ ಏನಂತಾರೆ, ಕೈಯಾಗ ಕೆಲಸ ಮಾಡೋನಿ. ಅವ ಇದರಿಂದ ಭಕ್ತನ ಪಾರ್ಟ್ ಮಾಡ್ಯಾನ. ಇವೊಂದು ಪಾತ್ರ ಬತ್ತು, ಪರಮಾತ್ಮನ ಪಾತ್ರ ಬತ್ತು. ಪರಮಾತ್ಮ ಅಂದ್ರೆ ಹೆಂಗೆ ಇರ್ತಾನೆ ನೋಡ್ರಿಲ್ಲ, ಅಗದಿ ಜಟ ಮ್ಯಾಲೆ ಚಂದ್ರ ಹಿಂಗೇನೇ ಇರ್ತಾವೆ. ಹುಲಿ ಚರ್ಮ, ಹುಲಿ ಕೊಳ್ಳಾಗ ಹಾಕೊಂಡು ಬಂದು ಎಲ್ಲ ಜನ ಹಿಂಗೆ ಮಾಡ್ತಾರೆ ಏನ್ರಿ. ಯಾವಾಗ ನಾಟ್ಯ ಮಾಡಿದ್ರು ಪರಮಾತ್ಮ ಬಂದು ಸ್ಟೇಜಿನ ಮೇಲೆ ಬಂದ. ಬರೋದ್ರಾಗ ಅಂದ್ರೆ ಇದ್ರಿಗೆ ಅವ ಭಕ್ತನ ಪಾರ್ಟ್ ಮಾಡಿದ್ ನೋಡ್ರಿ. ಅಂಗಡಿಯಾಗ ಚೀಟ್ ಕಟ್ಟಾವ ಅವನ ಪಾತ್ರ ಬಂದ ಕೂಡಲೇನ ಹೋಗಿ ಓಹೋ ಇದೇನಿದು ಭಗವಂತ ಮತ್ತೆ ನನ್ನ ದರ್ಶನ ಕೊಟ್ಟಲ್ಲ ತಿಳ್ಕೊಂಡಂದ. ಇಟ್ಟು ಅನ್ನೋದಕ್ಕೆ ಪರಮಾತ್ಮನಿಂದ ಭಕ್ತ ನಿನ್ನ ಭಕ್ತಿಗೆ ಮೆಚ್ಚೀನಿ, ಏನು ಕೇಳು, ಕೇಳಿದ್ದೆ ಕೊಡ್ತೀನಿ ಅಂತ. ಇವ ಏನಂದ, ಕೇಳಿದ್ದೇನು ಕೊಡ್ತಿದ್ವು. ಮೊದಲು 3 ತಿಂಗಳು ಪಗಾರ ಕೊಟ್ಟು ಮಾತಾಡಿ ಹಂಗೆ ಮಾಡ್ತೀರಿ ನಾ. ಅದು ಅಂಗಡಿಯಾಗೆ ಅದು ಹೌದಾ ಇಲ್ಲ? ಅಲ್ಲ ಪಾಪ ಪರಮಾತ್ಮ ಕರೆಕ್ಟ್ ಮಾತಾಡ್ಯಾನ. ಪರಮಾತ್ಮ ಏನಂದ, ಭಕ್ತ ನಿನ್ನ ಭಕ್ತಿಗೆ ಮೆಚ್ಚೀನಿ, ನೀ ಏನು ಕೇಳು, ನೀನು ಕೇಳಿದ್ದೆ ವರ ಕೊಡ್ತೀನಿ ಅಂದ್ರೆ ಏನು ಕೇಳಿದ್ದು ನೀ ಏನು ಕೊಡ್ತೀವಿ. ಮೊದಲು ನಾನು 3 ತಿಂಗಳು ಪಗಾರ ಕೊಟ್ಟು ಮಾತಾಡ. ಅವ 3 ತಿಂಗಳು ಪಗಾರ ಕೊಟ್ಟಿದ್ದಿಲ್ಲ ಅಂತದ ಅಂಗಡಿ ಅಂದ್ರೆ. ಹಿಂಗಿರ್ತಾವ ದೊಡ್ಡ ಆಟಗಳು ಅಂದ್ರೆ ಭಾಳ ಮಜಾ. ಅವಾಗ ಭಾಳ ಚಂದ ಆಡ್ತಿದ್ರು. ಹೇ ಸೀತೆ ಹೇ ರಾಮ ಅನ್ಕೋತ
ಅವಾಗ ಆತನ ಮಾತುಗಳು ಬೇರೆ. ನೀವೆಲ್ಲ ಮಹಾಭಾರತವನ್ನು ನೋಡಿರಿ, ಅದ್ರೊಳಗೆ ಒಂದು ಘಟನೆ ನಡೀತದೆ. ಅಂದ್ರೆ ಪುಣ್ಯ ಅಂದ್ರೆ ಹೆಂಗಿರ್ತದೆ ಅಂತ ಅನ್ನೋಕೆ ನಿಮ್ಗೊಂದು ಮಾತು ಹೇಳ್ತೀನಿ. ನಿಮ್ಗೆ